ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮಲೆನಾಡು ಎಂದ ಕೂಡಲೇ ಮೊದಲಿಗೆ ನೆನಪಿಗೆ ಬರೋದು ಶ್ರೀ KS ನಿಸಾರ್ ಅಹಮದ್ ಅವರು ಬರೆದಂತಹ ನಿತ್ಯೋತ್ಸವ ಹಾಡು. ಪ್ರಕೃತಿಯ ಸುಂದರವಾದ ವರ್ಣನೆಯನ್ನು ಅವರ ಹಾಡಿನಲ್ಲಿ ನೋಡ್ಬೋದು ಮತ್ತು ಕೇಳ್ಬೋದು. ಮಲೆನಾಡು ಕರ್ನಾಟಕದಲ್ಲಿ ಕಂಡುಬರುವ ಪಶ್ಚಿಮ ಘಟ್ಟಗಳು ಇರುವಂತಹ ಪ್ರದೇಶ. ಶಿರಸಿ ಸಿದ್ದಾಪುರವನ್ನು ಮಲೆನಾಡಿನ ಹೆಬ್ಬಾಗಿಲು ಎಂದೇ ಕರೀತಾರೆ. ಭೂತಾಯಿಯು ಹಸಿರಿನಿಂದಲೇ ಮೈದುಂಬಿಸಿಕೊಂಡಿದ್ದಾಳೆ. ಈ ಹಸಿರ ಸಿರಿಯನ್ನ ಕಣ್ತುಂಬಿಸಿಕೊಳ್ಳುವುದೇ ಒಂದು ಆನಂದ ಅಲ್ವಾ? ಇಂತಹ ಒಂದು ಪ್ರದೇಶದ ವ್ಯಾಪ್ತಿಯಲ್ಲಿ ಕಂಡುಬರುವ ಸುಂದರವಾದ ಪ್ರವಾಸಿ ತಾಣವೇ ಉಂಚಳಿ ಜಲಪಾತ. ದಟ್ಟವಾದ ಕಾಡು, ಅಘನಾಶಿನಿ ನದಿ ಕಣಿವೆಯ ಈ ಸ್ಥಳವು ಪ್ರವಾಸಿಗರನ್ನ ತನ್ನತ್ತ ಕರೆಸಿಕೊಳ್ಳುತ್ತೆ. ಉಂಚಳಿ ಜಲಪಾತವನ್ನ ಲೂಷಿಂಗ್ಟನ್ ಜಲಪಾತ ಎಂದು ಕರೀತಾರೆ. ಈ ಹೆಸರು ಬರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ 1845ರಲ್ಲಿ ಬ್ರಿಟಿಷ್ ಅಧಿಕಾರಿಯಾದ JD ಲೂಷಿಂಗ್ಟನ್ ಅವರು ಈ ಜಲಪಾತವನ್ನ ಪತ್ತೆ ಹಚ್ಚುತ್ತಾರೆ. ಅದಕ್ಕೆ ಇದನ್ನ ಇವರ ಹೆಸರಿನಿಂದ ಕರೀತಾರೆ. ಜಲಪಾತದ ಶಬ್ದ ಸುಮಾರು 13 ಕಿಲೋಮೀಟರ್ ದೂರದಲ್ಲಿರುವ ಬಿಳಿಗಿ ಎಂಬ ಗ್ರಾಮದವರೆಗೂ ಕೇಳತ್ತಂತೆ. ಕಿವಿಗಟ್ಟುವ ಅಗಾಧವಾದ ಶಬ್ದದಿಂದ ದುಮ್ಮುಕುವುದರಿಂದ ಸ್ಥಳೀಯರು ಇದನ್ನ ಕೆಪ್ಪ ಜಲಪಾತ ಎಂದು ಕರೀತಾರೆ. ಕೆಪ್ಪ ಅಂದ್ರೆ ಕಿವುಡ ಅಂತ ಅರ್ಥ. ಈ ಜಲಪಾತದಿಂದ ಸುಮಾರು 1 ಕಿಲೋಮೀಟರ್ ಮುಂದೆ ಬುರುಡೆ ಜಲಪಾತ ಇದೆ. ಈ ಜಲಪಾತದ ಬಗ್ಗೆ ಈ ಹಿಂದೆ ನಾನು ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೀರಿನ ದೊಡ್ಡ ಶಬ್ದಕ್ಕೆ ಹೆಸರುವಾಸಿಯಾದಂತಹ ಉಂಚಳಿ ಜಲಪಾತವು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಹೆಗ್ಗರಣಿ ವ್ಯಾಪ್ತಿ ಪ್ರದೇಶದಲ್ಲಿ ಕಂಡುಬರುತ್ತೆ. ಸಿರ್ಸಿಯಿಂದ ಸುಮಾರು 34 ಕಿಲೋಮೀಟರ್ ಹಾಗೂ ಸಿದ್ದಾಪುರದಿಂದ 33 ಕಿಲೋಮೀಟರ್ ದೂರದಲ್ಲಿದೆ. ಸುಮಾರು 116 ಮೀಟರ್ ಎತ್ತರದಿಂದ ಧುಮ್ಮುಕ್ಕಿ ಸ್ವಲ್ಪ ದೂರದವರೆಗೂ ಹರಿದು ಇನ್ನೊಂದು ಜಲಪಾತವನ್ನು ಸೃಷ್ಟಿ ಮಾಡುತ್ತೆ. ಇದು ಮುಂದೆ ಹರಿದು ಕರಾವಳಿಯ ಕುಮುಟಾದ ಕಡಲಿನ ಮಡಿಲನ್ನ ಸೇರತ್ತೆ. ನೀರಿನ ಪ್ರಮಾಣ ಜಾಸ್ತಿ ಇದ್ದಾಗ ಜಲಧಾರೆಯ ಬಳಿ ಇಬ್ಬನಿ ಮುಸುಕಿದ ವಾತಾವರಣ ಇರೋದ್ರಿಂದ ಜಲಪಾತವನ್ನ ಪೂರ್ತಿಯಾಗಿ ನೋಡಲಿಕ್ಕೆ ಆಗೋದಿಲ್ಲ. ಜಲಪಾತದ ವೀಕ್ಷಣೆಗೂ ಮೊದಲು ಸ್ಥಳೀಯ ಉಂಚಳ್ಳಿ ಗ್ರಾಮದ ಅರಣ್ಯ ಸಮಿತಿಯಿಂದ ವೆಹಿಕಲ್ಗೆ ಮತ್ತು ಪರ್ ಪರ್ಸನ್ಗೆ ಅಂತ ಎಂಟ್ರಿ ಫೀ ತಗೊಳ್ತಾರೆ. ಇದನ್ನ ಜಲಪಾತದ ಮೇಂಟೆನೆನ್ಸ್ಗೆ ಅಂತ ಮಾಡಿರೋದು. ಪಾರ್ಕಿಂಗ್ ಏರಿಯಾದಿಂದ ಸುಮಾರು 1 ಕಿಲೋಮೀಟರ್ ಅಷ್ಟು ನಡೆದುಕೊಂಡು ಹೋಗಬೇಕು. ಮೆಟ್ಟಿಲುಗಳ ವ್ಯವಸ್ಥೆ ಕೂಡ ಇದೆ. ವೀಕ್ಷಣೆ ಮಾಡಲಿಕ್ಕೆ ಉತ್ತಮವಾದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ನಿರ್ವಹಣೆ ಅಷ್ಟೊಂದು ಸರಿಯಾಗಿಲ್ಲ ಮತ್ತು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಹೊಂದಬೇಕು ಅನ್ನೋದು ಪ್ರವಾಸಿಗರ ಅಭಿಪ್ರಾಯ. ಇನ್ನು ಇಲ್ಲಿ ನಾನು 4ರಿಂದ 5 ಬಾರಿ ಬಂದಿದ್ದೀನಿ. ಆದರೆ ಬಂದಾಗೆಲ್ಲ ಜಲಪಾತದ ಮುಂದೆ ಮೂಡುವ ಕಾಮನಬಿಲ್ಲಿನ ವೀಕ್ಷಣೆಯನ್ನು ಪ್ರತಿ ಬಾರಿಗೂ ನಾನು ಮಿಸ್ ಮಾಡದೆ ನೋಡ್ತೀನಿ. ಧುಮ್ಮುಕ್ಕುವ ಜಲಪಾತದ ಶಬ್ದದ ಜೊತೆಗೆ ಆಗಾಗ್ಗೆ ಮೂಡುವ ಕಾಮನಬಿಲ್ಲಿನ ವೀಕ್ಷಣೆಗೂ ಈ ಪ್ರದೇಶ ಜನಪ್ರಿಯವಾಗಿದೆ. ಟ್ರೆಕ್ಕಿಂಗ್ ಮಾಡಬೇಕು ಅಂದ್ಕೊಂಡವರು ಹೆಗ್ಗೂರಿನಿಂದ ಸ್ಟಾರ್ಟ್ ಮಾಡ್ಬೋದು ಮತ್ತು ವೀಕ್ಷಣೆಯ ಜಾಗದಿಂದ ಪ್ರಾರಂಭ ಮಾಡಿ ಕೆಳಕ್ಕಿಳಿಬೋದು. ಟ್ರೆಕ್ಕಿಂಗ್ ಮಾಡೋಕ್ಕೂ ಮುಂಚೆ ಸ್ಥಳೀಯರ ಸಲಹೆಯನ್ನು ತೆಗೆದುಕೊಂಡು ಹೋಗೋದು ತುಂಬ ಉತ್ತಮ. ಟ್ರೆಕ್ಕಿಂಗ್ಗೆ ಜನವರಿಯಿಂದ ಏಪ್ರಿಲ್ವರೆಗೂ ಉತ್ತಮವಾದಂಥ ಸಮಯ ನೋಡಿ. ಮಳೆಗಾಲದ ಸಂದರ್ಭದಲ್ಲಿ ಕೆಂಪು ಮಣ್ಣಿನ ನೀರಿನಿಂದ ಕೂಡಿದ್ದು ರಭಸವಾಗಿ ಹರಿಯೋದ್ರಿಂದ ಅದರ ಸೌಂದರ್ಯವನ್ನು ದೂರದಿಂದಲೇ ನೋಡಿ ಕಣ್ತುಂಬಿಸ್ಕೊಳ್ಬೇಕು ಅಷ್ಟೇ. ನೀವು ಒಮ್ಮೆ ಬಂದು ಭೇಟಿ ಮಾಡಿ. ಆದರೆ ಬಂದಾಗ ಅಲ್ಲಿನ ಪ್ರದೇಶಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮ ಕರ್ತವ್ಯ ಅಲ್ವಾ? ಹಾಗಾಗಿ ಅದನ್ನು ಮಾತ್ರ ಮರಿಬೇಡಿ. ಧನ್ಯವಾದಗಳು.